ಮತ್ತೆ ನೀವು ನನಗೆ ಸಪೋರ್ಟ್ ಮಾಡಲೇಬೇಕು, ಯಾಕಂದ್ರೆ 4 ಜನರಲ್ಲಿ ಯಾರಾದ್ರೂ ಒಬ್ಬರು ನೆಕ್ಸ್ಟ್ ಟಾರ್ಗೆಟ್ ಆಗಿರ್ಬೋದು. ಮಿಂಕುನ ಮಾತು ಕೇಳಿ ವೈಟಿ ಮತ್ತೆ ಹ್ಯಾರಿ ಕೂಡ ಸೀರಿಯಸ್ ಆಗ್ತಾರೆ. ಹ್ಯಾರಿ ಮಿಂಕುನ ನೋಡಿ ಹೀಗಂತಾನೆ. ಮಿಂಕು ಸರಿಯಾಗಿ ಹೇಳ್ತಿದ್ದಾನೆ ವೈಟೆ, ನಾವು ನೆಕ್ಸ್ಟ್ ಟೈಮು ಟಾರ್ಗೆಟ್ ಆಗ್ಬೋದು ಕಣೋ. ನೋಡ್ಕೋ ಏನು ಅಂತ, ನಿಜ ಏನು ಅಂತ ನೋಡಬೇಕು. ಸರಿ, ಹಾಗಾದ್ರೆ ನಾವು ನಿಂಗೆ ಹೆಲ್ಪ್ ಮಾಡ್ತೀವಿ, ಆದ್ರೆ ಹೇಗ್ ಮಾಡೋದು? ವೈಟಿನ ಮಾತು ಕೇಳಿ ಮಿಂಕು ಯೋಚನೆಗೆ ಒಳಗಾಗ್ತಾನೆ. ಯೋಚನೆ ಮಾಡಿ ಹೀಗಂತಾನೆ. ಮೊದಲು ನಾವು ಮಾಯ ಆಗಿರೋ ಪ್ರಾಣಿಗಳ ಮನೆಗೆ ಹೋಗಿ ಅವರು ಎಷ್ಟು ಗಂಟೆಗೆ ಮಾಯ ಆಗಿದ್ದಾರೆ ಅಂತ ನೋಡ್ಕೊಳ್ಬೇಕು. ಇದೇ ನಿಮ್ ಕೆಲಸ ಇವತ್ತು. ಅದಾದ ನಂತರ ಮತ್ತೆ ಏನು ಅಂತ ನೋಡೋಣ. ನಾವೆಲ್ಲ ಮನೆಗೆ ಹೋಗಿ ಮಾತಾಡಿದೀವಿ. ನಾನು ಕೂಡ ಎಲ್ಲಾರ ಮನೇಲಿ ಹೋಗಿ ಕೇಳ್ದೆ. ಎಲ್ಲಾ ಜಂತುಗಳು ಪಾಪ ತುಂಬಾ ದುಃಖವಾಗಿದ್ದಾವೆ. ಮತ್ತೆ ತುಂಬಾ ಜಂತುಗಳು ಈ ಕಾಡನ್ ಬಿಟ್ಟು ಹೋಗ್ಬೇಕು ಅಂತ ಅನ್ಕೋತಿದಾವೆ. ನಾನು ಎಲ್ಲ ಮನೆಗೆ ಹೋಗಿ ಮಾತಾಡ್ದೆ, ಆದ್ರೆ ಒಂದ್ ವಿಷಯ ಇದೆ. ಏನ್ ವಿಷಯ? ಎಲ್ಲರೂ ಮಾಯ ಆಗೋಕ್ಕಿಂತ ಮುಂಚೆ ಅವರನ್ನ ಬ್ಲಾಂಕಿ ಜೊತೆ ನೋಡಿದ್ದಾರೆ. ಮಿಂಕು ಯೋಚನೆ ಮಾಡಿ ಹೇಳ್ತಾನೆ. ಇದರರ್ಥ ಬ್ಲಾಂಕಿಗೆ ಏನೋ ಗೊತ್ತು ಇದ್ರ ಬಗ್ಗೆ. ಮಾರನೇ ದಿನ ಲಯನ್ ಮೀಟಿಂಗ್ ಅಲ್ಲಿ ಮಿಂಕು ತುಂಬಾ ಧೈರ್ಯವಾಗಿ ಹೋಗುತ್ತೆ. ಏನ್ ಹುಡುಕದೆ ಮಿಂಕು ನೀನು? ಮಹಾರಾಜ, ಕಳ್ಳ ನಮ್ಮಲ್ಲೇ ಒಬ್ನಿದ್ದಾನೆ. ಅವನು ಕಬಾಬಿಗೋಸ್ಕರ ಮನುಷ್ಯರ ಜೊತೆ ಡೀಲ್ ಮಾಡ್ಕೊಂಡಿದ್ದಾನೆ. ಅದು ಮತ್ಯಾರು ಅಲ್ಲ,